ಇನ್ನೊಬ್ಬರು 2 ದಿವಸದ ಹಿಂದೆ ಇವತ್ತು ಪ್ರಸಂಗ ಬಂತ ಹೇಳ್ತಾರೆ, ಪಂಕಜ್ ದೇಶಪಾಂಡೆ ಅಂತ ಇಲ್ಲಿಯವರೇ. ಅವರು ಹೋದ ಬಾರಿ ಮುಂಬಯಿಯ ಚಾತುರ್ಮಾಸ್ಯಕ್ಕೆ ಹೋದಾಗ ಅವರ ಏನೋ ತಮ್ಮ ಕಷ್ಟ ಹೇಳಿಕೊಂಡ್ರು. ಸ್ವಾಮಿಗಳವರು ಹೀಗೆ ಶ್ರಾವಣ ಮಾಸ ಬಂದ ಮೇಲೆ ಒಂದು ತೆಂಗಿನಕಾಯಿ ಪೂರ್ಣ ಫಲ ಕೊಟ್ಟರು. ಅದನ್ನು ತೆಗೆದುಕೊಂಡು ಬಂದರು. ಅವಸರದಲ್ಲಿ ಅದನ್ನು ಬ್ಯಾಗ್ನೊಳಗೆ ಇಟ್ಕೊಂಡಿದ್ದಾರೆ. ಚೆಕ್ಕಿಂಗಿಗೆ ಹೋದರೆ ಕೆಳಗಡೆಗೆ ಹೋದರೆ ಗೊತ್ತಾಗೋದಿಲ್ಲ, ಆದರೆ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ಒಗಿರಿ ಅಂತ ಅವ್ರು ಹೇಳಿದ್ರು. ನೀವು ತಿನ್ನಿರಿ, ತೆಂಗಿನಕಾಯಿ ಹೇಗೆ ತಿಂತಾರೆ ಒಡ್ಕೊಂಡು, ನೀವು ಅದನ್ನು ಎಸೀರಿ ಅಂತ ಹೇಳಿದರು. ಏನು ಮಾಡಬೇಕು? ಸ್ವಾಮಿಗಳವರು ಕೊಟ್ಟಿರು. ಏನೋ ಒಂದು ಭಕ್ತಿ, ಏನೋ ಒಂದು ಭಾವನೆ, ಸ್ವಾಮಿಗಳವರು ಕೊಟ್ಟ ಫಲ ನಾವು ಸ್ವೀಕಾರ ಮಾಡಬೇಕು. ಭಾಳ ಚಿಂತೆ ಆಯಿತು. ಇವತ್ತು ಮೊನ್ನೆ ಬಂದವ್ರು ಹೇಳಿದರು. ಆಗೇನು ಮಾಡಬೇಕಂದ್ರೆ ಏನಿಲ್ಲ, ಸ್ವಾಮಿಗಳವರ ಹೆಸರನ್ನು ಸ್ಮರಣೆ ಮಾಡಿದ್ದಾರೆ. ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ, ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ, ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಸ್ಮರಣೆ ಮಾಡಿದರೆ 4-5 ಜನ ಅವರು ಬಿಡೋದಿಲ್ಲ ಅಂದವರು, ಏನೋ ಗೊತ್ತಿಲ್ಲ ಸ್ವಾಮಿಗಳವರ ಹೆಸರು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಯಾರೋ ಹೀಗೆ ಕೈ ಮಾಡಿಬಿಟ್ರಂತೆ. ಇವರು ಅದು ತೆಗೆದುಕೊಂಡು ಬಂದರು. ಮನೆಗೆ ಆ ತೆಂಗಿನಕಾಯಿ ತಂದು ಒಡೆದು ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಪಂಕಜ್ ದೇಶಪಾಂಡೆ, ನನಗಿನ್ನೂ ಹೆಸರು ನೆನಪಿದೆ. ಅಂದರೆ ಸ್ವಾಮಿಗಳವರ ಅನುಗ್ರಹ ಯಾರ ಮೇಲೆ ಮಾಡಬೇಕು ಅಂತ ಅವರು ಮನಃಪೂರ್ವಕವಾಗಿ ಮಾಡಿರ್ತಾರೆ. ಅದು ನಮಗೆ ಗೊತ್ತಿಲ್ಲದೇ ಇದ್ದಂತೆ ನಮಗೆ ಫಲಿಸ್ತದೆ ಅನ್ನುವುದಕ್ಕೆ ಇಂಥ ಪ್ರತ್ಯಕ್ಷ ದೃಷ್ಟಾಂತಗಳು. ಅಂತಹ ಗುರುಗಳಿಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಮಾಡೋಣ. ಅನುಗ್ರಹ ಹೀಗೇ ನಿರಂತರವಾಗಿ ಇರಲಿ ಅಂತ ಕೇಳಿಕೊಳ್ತಾ